ಎಲ್ರಿಗೂ ನಮಸ್ಕಾರ. ಈಗ ಪ್ರಸ್ತುತ ಸಂದರ್ಭದಲ್ಲಿ ಬಿಡದಿಯಲ್ಲಿ ನಡೆದಿರುವಂಥ ದುರ್ಘಟನೆಯನ್ನು ನಾವು ಏನಪ್ಪ ಅಂತ ಹೇಳಿದರೆ, ಈ ಕೆಲವೊಬ್ಬರೆಲ್ಲ ಪರ್ಕೆ ತಗೊಂಡು ಅಧಿಕಾರಿಗಳ್ನ ಹೊಡೆದಿದ್ದಾರೆ ಅಂತೇಳ್ಬಿಟ್ಟು ಸುದ್ದಿ ನಾವೆಲ್ಲ ಟಿ ವಿ ಮಾಧ್ಯಮಗಳು ನೋಡಿದ್ದೀವಿ. ಇದು ಯಾಕೆ ಅಂತೇಳಿದರೆ, ಅಲ್ಲಿನಂಥ ಜನಗಳ್ನ ಈ ಅಧಿಕಾರಿಗಳು ಯಾಕೆ ಈ ಥರ ಹಿಂಗೆ ದಿಕ್ಸಪ್ಸೋದು, ಈಗ ಅವರಿಗೆ ಜಮೀನನ್ನು ಕೊಡಬಾರ್ದು ಅಂತೇಳ್ಬಿಟ್ಟು ಅಷ್ಟೆಲ್ಲ ಅಹಿಂಸಾತ್ಮಕ ಹೋರಾಟಗಳ್ನ ಮಾಡ್ತಾಯಿದ್ರು. ಅದಕ್ಕೊಂದು ಚೂರಾದರೂ ಈ ಮುಖ್ಯಮಂತ್ರಿಗಳು ಗಮನ ಹರಿಸ್ದಂಗೆ ಸುಮ್ಮನೆ ಅಲ್ಲಿ ಸರ್ವೇರ್ನ ಕಳಿಸೋರು, ಅವ್ರ್ಯಾರು ಇದನ್ನು ಮಾಡೋದು, ಜಮೀನನ್ನ ಕಿತ್ಕೊಳ್ಳೋಕೆ ಏನೇನು ಬೇಕೋ ಅದರ ಥರದ ಕಾನೂನುಗಳ್ನ ಇವ್ರು ಮಾಡ್ತಾ ಹೋದರೆ ಜನ ಮುಂದಿನ ದಿನಗಳಲ್ಲಿ ಪರ್ಕೆರ ಜೊತೆಗೆ ಮತ್ತು ಬೇರೆ ಬೇರೆ ಥರದ್ದೆಲ್ಲದನ್ನೂ ಯೂಸ್ ಮಾಡ್ತಾರೆ. ಅವರು ಮಾಡಿರೋದು ಕರೆಕ್ಟೇ ಇದೆ. ನೀವು ಅಲ್ಲಿರೋಂಥ ಯಾರು ಈ ಭೂಮಿ ಕೊಡಲ್ಲ ಅಂತೇಳ್ಬಿಟ್ಟು ಯಾರು ರೈತರೆಲ್ಲ ಇದು ಮಾಡ್ತಾರೆ ಅವ್ರ ಮೇಲೆ FIR ಹಾಕಿದ್ದೀರಾ. ದಯವಿಟ್ಟು ಇದನ್ನು ಹಿಂತಗೊಳ್ಬೇಕು. ಇಲ್ಲಾಂತಂದರೆ ಮುಂದಿನ ದಿನಗಳಲ್ಲಿ ನಾವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇದನ್ನೊಂದು ಹೋರಾಟ ರೂಪದಲ್ಲೇ ರೂಪಿಸಿ ಅಲ್ಲಿ ನಾವೆಲ್ಲ ಬಿಡದಿಯಲ್ಲಿ ಹೋರಾಟಕ್ಕೆ ಬರ್ತೀವಿ ಅಂತೇಳಿ ನಾನು ಮನವಿ ಮಾಡ್ತೀನಿ.